ನೋಡಿ ನಿಮ್ ಪ್ರಾಬಲಿ ವಿಂಡೋ ನಿಮಗೆ ಈ ತರ ಬರೋ ಚಾನ್ಸಸ್ ಇರುತ್ತೆ ನೋಡಿ. ಮ್ಯಾಥ್ಸ್ ಇರುತ್ತೆ, SND ಇರುತ್ತೆ, IT ಸ್ಕಿಲ್ಸ್ ಇರುತ್ತೆ, PMS ಇರುತ್ತೆ, F-triple ಇರುತ್ತೆ. ಸೊ ಯಾವ್ದಕ್ ಬೇಕಾದ್ರೆ ಜಂಪ್ ಆಗ್ಬೋದು ನೀವು ಇಲ್ಲಿ. ಫಾರ್ ಎಕ್ಸಾಂಪಲ್ ಈಗ SND ಹೋಗ್ಬೇಕು, SND ಹೋದ್ರೆ ನಿಮ್ಗೆ ಇಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ SND 20 ಕ್ವಶನ್ ಇದೆ. ಅದಾದ್ಮೇಲೆ ನೋಡಿ ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ ನಿಮ್ಗೆ, ಕಾಣಿಸ್ತದೆ ಇಲ್ಲಿ ಟೈಮರ್ ಓಡ್ತಾ ಇದೆ ನಿಮ್ಗೆ ಇಲ್ಲಿ. ಓಕೆ ನೋಡಿ 3 ಅವರ್ ಇತ್ತು, ಆಲ್ರೆಡಿ 30 ಸೆಕೆಂಡ್ಸ್ ಹೋಗಿದೆ. ಈ ಟೈಮರ್ ಓಡ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ನಿಮ್ಗೆ ಎಲ್ಲ ಐ ಕಾಂಟ್ಯಾಕ್ಟ್ ಬಂದು ಸ್ಕ್ರೀನ್ ಮೇಲೆ ಇರುತ್ತೆ ನಿಮಗೆ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಮೊನ್ನೆ ರಮ್ಯಾ ಮೇಡಮ್ ಒಂದು ನೋಟಿಫಿಕೇಶನ್ ಕೊಟ್ಟರು. ಅದು ಪೇಪರ್ ನೋಟಿಫಿಕೇಶನ್, ಆನ್ಲೈನ್ ನಲ್ಲಿ PGDCET ಮತ್ತೆ DCET ಎಕ್ಸಾಮ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮ್ಮ ಡಿಪ್ಲೊಮಾ ಹುಡುಗರು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ, ಪರ್ಟಿಕ್ಯುಲರ್ಲಿ DCET 2024 ಆನ್ಲೈನ್ ಎಕ್ಸಾಮ್ ಬಗ್ಗೆ. ಎಕ್ಸಾಕ್ಟ್ಲಿ ಅಂದ್ರೆ ಸರ್ ನಮ್ಗೆ ಆನ್ಲೈನ್ ಎಕ್ಸಾಮ್ ಆಗುತ್ತಾ ಸರ್, ನಮ್ಗೇನ ಸರ್ ಆನ್ಲೈನ್ ಎಕ್ಸಾಮು ಏನು ಅದು ಇದು ಅಂತ. ಫಸ್ಟ್ ಕ್ವಶನ್ಸ್ ಮೇನ್ ಬರ್ತಾ ಇರೋದು, ಸರ್ ಪಕ್ಕಾ ಈ ಸಲ ಆನ್ಲೈನ್ ಎಕ್ಸಾಮ್? ದಿಸ್ ಇಸ್ ದ ಫಸ್ಟ್ ಕ್ವಶನ್ ವಾಟ್ ಐ ಆಮ್ ಗೆಟಿಂಗ್ ಫ್ರಮ್ ಎವ್ರಿ ಸ್ಟೂಡೆಂಟ್. ಸರ್ ಪಕ್ಕಾ ನಮ್ಗೆ ಈ ಸಲ ಆನ್ಲೈನ್ ಎಕ್ಸಾಮ್? ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರೋದು, ನಮಗೆ ಯಾಕೆ ಸರ್ ಆನ್ಲೈನ್ ಎಕ್ಸಾಮು, ಏನು ಎಕ್ಸಾಕ್ಟ್ಲಿ? ಅದಾದ್ಮೇಲೆ ಹೌ ವಿಲ್ ಬಿ ದ ಆನ್ಲೈನ್ ಎಕ್ಸಾಮ್ ಕಂಡಕ್ಟೆಡ್? ಇವಾಗ ಎಕ್ಸಾಮ್ ಆಯ್ತು ಸರ್, ಆನ್ಲೈನ್ ಎಕ್ಸಾಮ್ ಆಯ್ತು ಅಂದ್ರೆ ಯಾವ ತರ ಮಾಡ್ತಾರೆ, ಹೆಂಗೆ, ನಾವ್ ಹೆಂಗ್ ಬರೀಬೇಕು? ಫ್ರಮ್ ವೇರ್ ಐ ನೀಡ್ ಟು ಗಿವ್ ದ ಆನ್ಲೈನ್ ಎಕ್ಸಾಮ್? ಎಲ್ಲಿಂದ ಕೊಡ್ಬೇಕು ಸರ್ ನಾವು ಆನ್ಲೈನ್ ಎಕ್ಸಾಮ್ ನ? ಮನೆಯಿಂದ ಬರೀಬೋದಾ, ಇಲ್ಲ ಸೆಂಟರ್ಗೆ ಹೋಗ್ಬೇಕಾ, ಏನು ಕಾಲೇಜ್ ಅಲಾಟ್ ಮಾಡ್ತಾರ, ಏನು ನಂಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ. ಎಲ್ಲ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಮತ್ತೆ ವಾಟ್ ವಿಲ್ ಬಿ ದ ಪ್ಯಾಟ್ರನ್ ಆಫ್ ಆನ್ಲೈನ್ ಎಕ್ಸಾಮ್? ಸರ್ ಈಗ ಆನ್ಲೈನ್ ಎಕ್ಸಾಮ್ ಬಂತು ಅಂದ್ರೆ ಯಾವ ತರ ಸರ್ ಮಾಡೋದು, ನಮ್ಗೆ ಯಾವ ತರ ಒಂದು ವ್ಯೂ ಕೊಡ್ತೀರಾ ಏನು ಅಂತ ಕೇಳ್ತಾ ಇದ್ದೀರಾ. ಪ್ರತಿಯೊಂದು ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಂತಂದ್ರೆ, April 5th ಇಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. April 5th ಇಂದ ಮೇಲ್ ಮಾಡೋಣ ಅನ್ಕೊಂಡಿದ್ದೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ನೋಡ್ಕೊಂಡು ಮಾಡೋಣ ಅನ್ಕೊಂಡಿದ್ದೆ. ಬಟ್ ಇವ್ರ ಇಂಟೆನ್ಷನ್ಸ್ ನೋಡ್ತಾ ಇದ್ರೆ ಈ ಸಲ ಸ್ವಲ್ಪ ಎಕ್ಸಾಮ್ ಬೇಗ ಇಡೋದ್ರಿಂದ ಇದೆ. ಓಕೆ, ಅಲರ್ಟ್ ಆಗಿ ಸ್ಟೂಡೆಂಟ್ಸ್. ಸೊ ಡೆಫಿನೆಟ್ಲಿ ಎಕ್ಸಾಮ್ ನ ಬೇಗ ಇಡ್ತಾರೆ. ಯಾಕಂದ್ರೆ ಇಲ್ಲಿ ಹೇಳಿದಾರೆ ನೋಡಿ, ಇಲ್ಲಿ ಮೇ ತಿಂಗಳಿನಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ ಎಂದರು. ಇದೆಯಲ್ಲ ಈ ಲೈನು. ಸೊ ಮೇ ಅಂತಾರೆ, ಎಕ್ಸಾಕ್ಟ್ಲಿ ಮೇ ಆಗಲ್ಲ, PGCET ಇರ್ಬೋದು, ಬಟ್ ನಿಮಗೆ ಬೇಗನೆ ಎಕ್ಸಾಮ್ ಆಗುತ್ತೆ. ಅವ್ರ ಇಂಟೆನ್ಷನ್ ಏನು ಅಂತಂದ್ರೆ, ಯಾಕೆ ಸರ್ ನಮಗೆ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಸರ್ ಯಾಕೆ ಅಂದ್ರೆ ಎಲ್ಲ ಹೇಳ್ತೀನಿ, ವೆಯ್ಟ್ ಮಾಡ್ರಿ, ಎಲ್ಲ ಹೇಳ್ಬಿಡ್ಬೇಕಾ? ಸೊ ಅದಾದ್ಮೇಲೆ ಮೇನ್ಲಿ ಖುಷಿ ವಿಚಾರ ಇದನ್ನ ಹೇಳಿದ್ನಲ್ಲ, ಈ BTV ಹೇಳ್ತಾರಲ್ಲ ಹಂಗೆ ಹೇಳ್ಬೇಕು, ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ. ಆ ತರ ಎಲ್ಲ ಹೇಳಲ್ಲ ನಾನು, ತಲೆ ಕೆಡಿಸ್ಕೊಬೇಡಿ, ಅವೆಲ್ಲ ಬೈಕೊಂತಿರೋದನ್ನ. ಸೊ ಇದರಲ್ಲಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇರಂತ, ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ April 5th ಸ್ಟಾರ್ಟ್ ಮಾಡ್ತಾ ಇದ್ದೀನಿ. April to November ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋ ಕಾಂಟ್ಯಾಕ್ಟ್ ಮಾಡಿ. ಈಗ ಅಡ್ವಾಂಟೇಜ್ ಏನು ಅಂತಂದ್ರೆ, ಸ್ಕ್ಯಾನ್ ಮಾಡಿ ಪಿಂಗ್ ಮಾಡ್ಬೋದು ನನಗೆ ಇಲ್ಲಿ. ಸೊ ಇಂಟ್ರೆಸ್ಟ್ ಅಂತಂದ್ರೆ ಒಂದು ಪ್ರೀ ಬುಕಿಂಗ್ ಆಫರ್ ಬಿಡ್ತಾ ಇದ್ದೀನಿ ಫಾರ್ ದ ಫಸ್ಟ್ 100 ಸ್ಟೂಡೆಂಟ್ಸ್ ಒಂದು ಪ್ರೀ ಬುಕಿಂಗ್ ಆಫರ್ ಕೊಡ್ತಾ ಇದ್ದೀನಿ. ನಾನು ಪ್ರೈಸ್ ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ಇಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ಯಾನ್ ಮಾಡಿ ಪಿಂಗ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಸೊ ವಿಡಿಯೋ ಆದ್ಮೇಲೆ ಯು ಕ್ಯಾನ್ ಪಿಂಗ್ ಮೀ ಎಕ್ಸಾಕ್ಟ್ಲಿ ಅಂಡ್ ಆಸ್ಕ್ ಮೀ ಅಂಡ್ ಯು ಕ್ಯಾನ್ ಪ್ರೀ ಬುಕ್ ಯುವರ್ ಸೀಟ್ಸ್. ಫಸ್ಟ್ 100 ಸೀಟ್ಸ್ ಒಂದು ಪ್ರೀ ಬುಕಿಂಗ್ ಆಫರ್ ತರ, ಪ್ರೀ ಲಾಂಚಿಂಗ್ ಆಫರ್ ತರ ಕೊಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ರಿಕ್ವೈರ್ಮೆಂಟ್ ಇದೆ, ಸೊ ಹಂಗಾಗಿ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ 100 ಸ್ಟೂಡೆಂಟ್ಸ್ ಆದ್ಮೇಲೆ ಸೇಮ್ ಏನ್ ಫೀಸ್ ಹೇಳಿರ್ತೀನಿ ಅದೇ ಇರುತ್ತೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಾ ದಯಮಾಡಿ ವಿತೌಟ್ ಎ ಡೌಟ್ ವಿಡಿಯೋ ಆದ್ಮೇಲೆ ನನಗೆ ಪಿಂಗ್ ಮಾಡಿ. ಆಮೇಲೆ ಈ ಕೋರ್ಸ್ ಅಲ್ಲಿ ನಿಮಗೆ ಮತ್ತೆ ಪರ್ಸನಲ್ ಗೈಡೆನ್ಸ್ ಏನಿದೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಬುಕ್, ಕಂಪ್ಲೀಟ್ ಕೋಚಿಂಗು ಮತ್ತೆ ಪರ್ಸನಲ್ ಗೈಡೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಕೋಚಿಂಗ್ ಬೇಡ ಸರ್, ಬರೀ ಪರ್ಸನಲ್ ಗೈಡೆನ್ಸ್ ಕೊಡಿ ಅಂತಂದ್ರೆ ಅದನ್ನು ಕೊಡ್ತೀನಿ. ಇಲ್ಲ ಅಂತಂದ್ರೆ ಸರ್ ನೀವು ಬರೀ ರೆಕಾರ್ಡ್ ಕ್ಲಾಸ್ ಕೊಡ್ತೀರಾ, ಬರೀ ರೆಕಾರ್ಡ್ ಕ್ಲಾಸ್ ಸಿಗುತ್ತಾ ಅಂದ್ರೆ ಅದನ್ನು ಕೊಡ್ತೀನಿ. ಸೊ ಈ ಡಿಫ್ರೆಂಟ್ ಕ್ಯಾಟಗರೀಸ್ ಇರ್ತಾರೆ, ಒಬ್ಬರು ಕೋಚಿಂಗ್ ಬೇಕಾಗಿರುತ್ತೆ, ಒಬ್ಬರು ರೆಕಾರ್ಡ್ ಕ್ಲಾಸ್ ಬೇಕಾಗಿರುತ್ತೆ, ಎಲ್ಲ ಇರ್ತೀರಾ. ಸೊ ಏನೇ ಇದ್ರು ನನಗೆ ಪಿಂಗ್ ಮಾಡಿ, ಎಲ್ಲದಕ್ಕೂ ಆಪ್ಷನ್ ಇದೆ. ನನ್ನ ಇಂಟೆನ್ಷನ್ ಅಂತಂದ್ರೆ ವಿತ್ ಮಿನಿಮಮ್ ಪ್ರೈಸಿಂಗ್ ಯು ಶುಡ್ ಸ್ಟಡಿ ವೆಲ್, ಅಷ್ಟೇ ನಂಗೆ ಮೇನ್ ಬೇಕಾಗಿರೋದು. ಇವೆಲ್ಲ ಬೇಡ ಸರ್, ಯಾವ್ದನ್ನ ಫ್ರೀ ಇದೆಯಾ ಅಂತಂದ್ರೆ ಖಂಡಿತ ಫ್ರೀ ಇದೆ. ನೋಡಿ ND ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಗ್ರೂಪ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಆಮೇಲೆ ಜಾಯಿನ್ ಅಂಡ್ ಶೇರ್ ಫಾರ್ ಆಲ್ ದ DCET ಅಪ್ಡೇಟ್ಸ್ ಬರಬೇಕು ಅಂದ್ರೆ ಇಲ್ಲಿರಬಹುದು. ಇದು ಫ್ರೀ ಇರುತ್ತೆ, ಇದೇನು ಕಾಸೇನು ಕೊಡಂಗಿಲ್ಲ, ಫ್ರೀ ಇರುತ್ತೆ, ಜಾಯಿನ್ ಆಗಿ. ಓಕೆ, ಸೊ ಕಮಿಂಗ್ ಟು ದ ಮ್ಯಾಟರ್. ನೋಡಿ ಇವಾಗ ರಮ್ಯಾ ಮೇಡಮ್ ಅವರು ಮೊನ್ನೆ ನೋಟಿಫಿಕೇಶನ್ ಕೊಟ್ಟರು ಏನಂದ್ರೆ ಆನ್ಲೈನ್ ನಲ್ಲಿ DCET ಕೊಡ್ತಾರೆ ಅಂತ. ಸೊ ಅವ್ರು ಏನೇ ಹೇಳ್ಕೊಳ್ಳಿ, ಏನೇ ಮಾಡ್ಲಿ, ಇವಾಗ ಫಸ್ಟ್ ಥಿಂಗ್ ಏನಂದ್ರೆ, ಫಸ್ಟ್ ಕ್ವಶನ್, ಸರ್ ಪಕ್ಕಾ ಈ ಸಲ ಆನ್ಲೈನ್ ಎಕ್ಸಾಮ್ ನಮಗೇನ ಅಂತ ಕೇಳ್ತಾ ಇದ್ದೀರಾ. ಎಸ್ ಸ್ಟೂಡೆಂಟ್ಸ್, ಪಕ್ಕಾ ಈ ಸಲ ಆನ್ಲೈನ್ ಎಕ್ಸಾಮ್ ಆಗೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಓಕೆ, ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಹಂಗಾರೆ ಯಾವಾಗ ಸರ್ ಮಾಡ್ಬಿಡ್ತಾರೆ, ಏನು ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ, ಸರ್ ನಮಗೆ ಯಾಕೆ ಸರ್ ಆನ್ಲೈನ್ ಎಕ್ಸಾಮ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾಕೆ ಅಂತಂದ್ರೆ, ನೋಡಿ ಇವಾಗ ನೀವು ಯೂಶಲಿ ಎಕ್ಸಾಮ್ ಬರೆದು, ಇವಾಗ ನಿಮ್ಗೆ ಎಕ್ಸಾಮ್ ಬಂದು ಮೇಲ್ ಆಗ್ತಾ ಇತ್ತು. ಯೂಶಲಿ ಪ್ಯಾಟರ್ನ್ ತಗೊಂಡ್ರೆ ಮೇ ಫಸ್ಟ್ ವೀಕ್ ಪ್ರಾಕ್ಟಿಕಲ್ ಆಗುತ್ತೆ, 17 ಥಿಯರಿ ಆಗುತ್ತೆ. ಹಳೆ ಸಿಲೆಬಸ್ ಅವರಿಗೆ ಮೇ ಫಸ್ಟ್ ವೀಕ್ ಅಲ್ಲೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. C20 ಸಿಲೆಬಸ್ ಅವರಿಗೆ ಮೇ 17 ಥಿಯರಿ ಆಗುತ್ತೆ. ಬ್ಯಾಕ್ಲಾಗ್ ಇರುತ್ತೆ, ಅದೆಲ್ಲ 1 ಮಂತ್, ಅವೆಲ್ಲ ಒಂದು 1 ವೀಕ್ ನಡೆಯುತ್ತೆ. ಸೊ ಮೇ 25th ಇಂದ ಟೈಮ್ ತಗೊಂಡ್ರು ರಿಸಲ್ಟ್ ಬರಕ್ 1 ತಿಂಗಳು ಬೇಕಾಗಿತ್ತು. ಅದಾದ್ಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ಬರೀತಾ ಇತ್ತು. ಮೇಕಪ್ ಎಕ್ಸಾಮ್ ಆದ್ಮೇಲೆ ಮತ್ತೆ ಟೈಮ್ ಇರ್ತಾ ಇತ್ತು. ಸೊ ಸ್ವಲ್ಪ ಡಿಲೇ ಆಗ್ತಾ ಇದೆ ಪ್ರೊಸೆಸ್ ಇದು. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಿಮಗೆ ಪ್ಯಾರಲಲ್ಲಿ ಅಂದ್ರೆ ಎಕ್ಸಾಮ್ ಆಗಿದ್ಮೇಲೆ
ಒಂದು ಎಕ್ಸಾಮ್ ಆಗ್ಬಿಟ್ಟು ರೆಡಿಯಾಗಿ ಇಟ್ಕೊಂಡ್ಬೋಣ. ಸೊ ನಿಮ್ ರಿಸಲ್ಟ್ ಎಲ್ಲ ಬಂದ್ಮೇಲೆ ಫೈನಲಿ ಮೇಕಪ್ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ಬಂದ್ಮೇಲೆ ಡೆಫಿನೆಟ್ಲಿ ಒಟ್ಟಿಗೆ ಅನೌನ್ಸ್ ಮಾಡ್ಬಿಟ್ರೆ ಆ ಟೈಮ್ ನಿಮ್ಗೆ ಸೇವ್ ಆಗುತ್ತೆ ಅನ್ನೋ ಇಂಟೆನ್ಷನ್ ಅಲ್ಲಿ ಆನ್ಲೈನ್ ಎಕ್ಸಾಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕೆ ಸರ್ ಆನ್ಲೈನ್ ಆಫ್ಲೈನ್ ಮಾಡ್ಬೋದಲ್ಲ ಅಂತಂದ್ರೆ, ಆನ್ಲೈನ್ ಮಾಡಿದ್ರೆ ರಿಸಲ್ಟ್ಸ್ ಕೊಡೋದಕ್ಕೆ ರಿಸಲ್ಟ್ ಕೊಡೋದಕ್ಕೆ ಅರ್ಲಿ ಆಗುತ್ತೆ, ಈಸಿ ಆಗುತ್ತೆ ಅವ್ರಿಗೆ. ಓಕೆ, ವ್ಯಾಲ್ಯೂಯೇಷನ್ ಈಸಿ ಆಗುತ್ತೆ. ಆಫ್ಲೈನ್ ಮಾಡಿದ್ರೆ ಏನಾಗುತ್ತೆ, ಯೂಶಲಿ ಆಫ್ಲೈನ್ ಎಕ್ಸಾಮ್ ಆದ್ಮೇಲೆ ಒಂದು ಕಾಲ್ ತಿಂಗಳು ಹುಡುಗರನ್ನ ವೆಯ್ಟ್ ಮಾಡಿಸ್ತಾ ಇದ್ರು. ಸೊ ಅಲ್ಲಿ ಟೈಮ್ ತುಂಬಾ ವೇಸ್ಟ್ ಆಗೋದು. ಸೊ ಥರ್ಡ್ ಇಯರ್ ಯಾರು ಎಂಟ್ರಿ ಕೊಡ್ತೀರಾ, ರಫ್ಲಿ ಇವಾಗ ಮುಗಿದ್ರೆ ಅವ್ರಿಗೆ ಜುಲೈಗೆ ಮುಗಿದ್ರೆ ಆಗ ಸೆಪ್ಟೆಂಬರ್ ಎಂಡಿಂಗ್ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ಬಿಡ್ತಾ ಇತ್ತು. ಸೊ ಅದಕ್ಕೆ ನೀವು ಇವಾಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಕೌನ್ಸಿಲಿಂಗ್ ಮಾಡಿ ನಿಮ್ಗೆ ಬೇಗ ಎಂಟ್ರಿ ಕೊಡ್ಬೋದು, ಒಂದು ಇಂಟೆನ್ಷನ್ ಮಾಡ್ತಾ ಇದ್ದಾರೆ. ಬಟ್ ಸರ್ ಈ ಸಲ ಖಂಡಿತ ಮೇಲ್ ಎಕ್ಸಾಮ್ ಆಗುತ್ತೆ, ಅದನ್ನು ಕೇಳ್ತಾ ಇದ್ದೀರಾ. ಯಾಕಂದ್ರೆ ನೋಟಿಫಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಇಲ್ಲಿ ಅವರೇ ಹೇಳಿದ್ದಾರೆ, PG CET ಮತ್ತು DCT ಪರೀಕ್ಷೆಗಳ ಅಧಿಸೂಚನೆಯನ್ನು ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು. ಮೇ ತಿಂಗಳಿನಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ ಎಂದರು. ಸೊ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಯೂಶಲಿ ಹೆಂಗ್ ಮಾಡ್ತಾರೆ KE ಅವರು ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದು ಏನ್ ಕೊಡಬೇಕು ಅಂತಂದ್ರು ಒಂದು 45 to 50 ಡೇಸ್ ಮುಂಚೆ ಕೊಡಬೇಕು. ಅಂದ್ರೆ 1.5 ತಿಂಗಳಿಗೆ ಮುಂಚೆ ನೋಟಿಫಿಕೇಶನ್ ಕೊಡಬೇಕು. ಅವರು ನೋಟಿಫಿಕೇಶನ್ ಕೊಡ್ದಿರಾನೆ ಏನು ಮಾಡಕ್ಕಾಗಲ್ಲ. ಸೊ ಇವ್ರು ಇವಾಗೆ ಮಾರ್ಚ್ ಅಲ್ಲೇ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಮಾರ್ಚ್ 22 ಬಂದಿರೋದು. ಓಕೆ, ದಿಸ್ ಇಸ್ ಮಾರ್ಚ್ 22 ನೋಟಿಫಿಕೇಶನ್. ಇದು ಅಂದ್ರೆ 22 ತಾರೀಕು ಬಂದಿರೋ ಪೇಪರ್ ಅಲ್ಲಿ ಬಂದಿರೋ ನೋಟಿಫಿಕೇಶನ್. ಸೊ ಅಲರ್ಟ್ ಆಗಿರಿ, ಡೆಫಿನೆಟ್ಲಿ ಈ ಸಲ ಎಕ್ಸಾಮ್ ಬೇಗ ಆಗೇ ಆಗುತ್ತೆ. ಅಲರ್ಟ್ ಆಗಿರಿ, ಎಕ್ಸಾಮ್ ಈ ಸಲ ಬೇಗ ಆಗೇ ಆಗುತ್ತೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇರೋದೇನು ಅಂತಂದ್ರೆ, ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಬಿಡಬಹುದು. ಇನ್ನೂ ಒಂದು ಆಪ್ಷನ್ಸ್ ಇದೆ, ಎಲೆಕ್ಷನ್ಸ್ ಆಗೋದ್ರಿಂದ ಸಮ್ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಸೊ ಏನೇ ಆದ್ರೂ ಅವ್ರ ನೋಟಿಫಿಕೇಶನ್ ಬಿಟ್ಟ ಮೇಲೆ 1.5 ತಿಂಗಳು ಟೈಮ್ ಇರುತ್ತೆ ರೀ ನಿಮಗೆ. 1.5 ತಿಂಗಳು ಅಷ್ಟರಲ್ಲಂತೂ ಎಕ್ಸಾಮ್ ಮಾಡಕ್ ಚಾನ್ಸೇ ಇಲ್ಲ, ಅದು ಕಡಿಮೆ ಆಗಲ್ಲ. ಸೊ ಇದೊಂದು ಧೈರ್ಯ ಇಟ್ಕೊಬಹುದು ನೀವೇನು ಅಂತಂದ್ರೆ, ನೋಟಿಫಿಕೇಶನ್ ಬಿಟ್ಟ ಮೇಲೆ 1.5 ತಿಂಗಳಾದ್ಮೇಲೆ ಎಕ್ಸಾಮ್ಸ್ ಇರುತ್ತೆ ಅಂತ. ಸೊ ನನ್ನ ಇಂಟೆನ್ಷನ್ ಏನಂತಂದ್ರೆ, ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಬಿಟ್ಟು ಜೂನ್ ಮಿಡ್ಲ್ ಅಲ್ಲಿ ಅಥವಾ ಜೂನ್ ಎಂಡಿಂಗ್ ನಿಮಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, DCT ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋದು ನಿಮ್ಗೆ, ಸರ್ ನಮ್ಗೆ ಯಾಕೆ ಸರ್ ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದ್ನಲ್ಲ, ಇಷ್ಟು ರೀಸನ್ಸ್ ನಿಮಗೆ ಆನ್ಲೈನ್ ಎಕ್ಸಾಮ್ ಸಿಂಪ್ಲಿಫೈ ಮಾಡೋದಕ್ಕೆ, ಈಸಿಯಾಗಿ ಕಂಡಕ್ಟ್ ಮಾಡೋದಕ್ಕೆ, ಸ್ಟ್ರೆಂತ್ ಕಡಿಮೆ ಇರೋದಕ್ಕೆ ನಮ್ಮ ಮೇಲೆ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ, ಟ್ರಯಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ವಿ ಆರ್ ಸ್ಟ್ರಾಂಗ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಲ್ವಾ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, PGCT ವರ್ಗೂ ಮಾಡ್ತಾರಂತೆ, ಪ್ರಿಪೇರ್ ಆಗ್ಬಿಡಿ. ಸರ್ ಹೌ ವಿಲ್ ಬಿ ದ ಆನ್ಲೈನ್ ಎಕ್ಸಾಮ್ ಕಂಡಕ್ಟೆಡ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ಆಯ್ತು ಸರ್ ಇವಾಗ ಏನೋ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದ್ರೆ ಓಕೆ, ಬಂದ್ರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನೋಟಿಫಿಕೇಶನ್ ಬಂದ್ರೆ ಅಂತ. ಸೊ ನಮ್ಮಲ್ಲಿ ಹೇಳ್ಬಿಡ್ಬೇಡಿ ಸರ್ ನೀವು ಹೇಳ್ಬಿಟ್ರಲ್ಲ ಅಂತ. ಯಾಕಂದ್ರೆ ನಂಗೆ ಕಾಲ್ ಬರ್ತಾನೆ ಇರುತ್ತೆ, ಸರ್ ನೀವು ಹೇಳ್ಬಿಟ್ರಲ್ಲ ಅಂತ. ನಾನು ಏನೇ ಹೇಳಿದ್ರು ಅಕಾರ್ಡಿಂಗ್ ಟು ದ ರೂಲ್ಸ್ ಹೇಳ್ತೀನಿ, ಅಕಾರ್ಡಿಂಗ್ ಟು ದ ಸರ್ಕ್ಯುಲರ್ಸ್ ಹೇಳ್ತೀನಿ. ಸೊ ಬಂದ್ರೆ ನೋಟಿಫಿಕೇಶನ್ ಕನ್ಫರ್ಮ್ ಆಗಿ ಬಂದ್ರೆ ಮಾತ್ರ KE ಕಡೆಯಿಂದನೇ ಬರುತ್ತೆ. ಆ KE ಕಡೆಯಿಂದ ಬಂದ್ರೆ ಡೆಫಿನೆಟ್ಲಿ ಚಾನಲ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಇರುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಆಫ್ಲೈನ್ ಇರುತ್ತೆ. ಅದ್ ನೋಡೋಣ, ಅವ್ರೇನೋ ಮಾಡ್ಬೇಕು ಅಂತ ಹೇಳಿದ್ದಾರೆ, ನೋಡೋಣ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಕಂಡಕ್ಟ್ ಆದ್ರೆ ಯಾವ ತರ ಕಂಡಕ್ಟ್ ಮಾಡ್ತಾರೆ ಸರ್, ನಾವೇನು ಮನೇಲಿ ಕೂತ್ಕೊಂಡು ಅಟೆಂಡ್ ಮಾಡ್ಬೋದು ಆನ್ಲೈನ್ ಅಂತಂದ್ರೆ ಅಂದ್ರೆ ಖಂಡಿತ ಆ ತರ ಕನ್ಸೆಲ್ಲ ಕಾಣಕ್ ಹೋಗ್ಬೇಡಿ. ಅಷ್ಟೊಂದು ದೊಡ್ಡ KE ಅವರಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆನ್ಲೈನ್ ಸೆಂಟರ್ಸ್ ಅಂತ ಇರುತ್ತೆ. ಇವಾಗ ಹೆಂಗೆ ಕಾಮೆಡ್ಗೆ ಸೆಂಟರ್ಸ್ ಮಾಡ್ತಾರೆ, ಅದೇ ತರ ಆನ್ಲೈನ್ ಸೆಂಟರ್ಸ್ ಇರುತ್ತೆ. ಅಲ್ಲಿ ನಿಮಗೆ ಕರೀತಾರೆ, ಅಂದ್ರೆ ಸೆಂಟರ್ ಅಲಾಟ್ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ಆನ್ಲೈನ್ ಎಕ್ಸಾಮ್ ಬರೀಬೇಕಾಗತ್ತೆ. ಅದ್ ಯಾವ ತರ ಬರುತ್ತೆ ಏನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಸ್ಟೂಡೆಂಟ್ಸ್. ಅದನ್ನೇ ಹೇಳಿದ್ದು, ಎವ್ರಿ ಇಯರ್ KE ಹೇಳಿ ಟೆನ್ಷನ್ ಕೊಡೋದ್ರಲ್ಲಿ ಮಹಾ ನಿಪುಣರು. ನಿಮ್ಮ ಹೃದಯನ ಕಿತ್ತು ಕೈ ಕೊಡೋದ್ರಲ್ಲಿ ಯಾವುದೇ ಚಾನ್ಸಸ್ ಇಲ್ಲ. ನೀವು ಕೈಯಲ್ಲಿ ಇಟ್ಕೊಂಡು ಆಟ ಆಡಬಹುದು, ಅಷ್ಟಂತೂ ಕನ್ಫರ್ಮ್. ನೋಡ್ತಾ ಇರಿ, ಇನ್ನ ವೇಟ್ ಮಾಡ್ತಾ ಇರಿ. ಸರ್ ಫ್ರಮ್ ವೇರ್ ಐ ನೀಡ್ ಟು ಗಿವ್ ದ ಆನ್ಲೈನ್ ಎಕ್ಸಾಮ್, ಇದನ್ನೇ ಹೇಳಿದ್ದು. ಸರ್ ಮನೇಲಿ ಕುತ್ಕೊಂಡು ಕೊಡ್ಬೋದಾ ಅಂದ್ರೆ ಆಗಲ್ಲ, ಮನೇಲಿ ಕುತ್ಕೊಂಡು ಕೊಡೋಕೆ ಚಾನ್ಸೇ ಇಲ್ಲ. ನೀವು ಸೆಂಟರ್ ಅಲಾಟ್ ಮಾಡ್ತಾರೆ, ಅಲ್ಲಿ ಹೋಗಿ ಸಿಸ್ಟಮ್ ಅಲ್ಲಿ ಬರೀಬೇಕು ಅಷ್ಟೇ, ಇದೇನು ಡಿಫರೆನ್ಸ್ ಏನಿಲ್ಲ. ನೀವು ಪೇಪರ್ ಅಲ್ಲಿ ಬರೀತಾ ಇದ್ರಿ, OMR ಶೀಟ್ ಅಲ್ಲಿ ಬರೀತಾ ಇದ್ರಿ, ಇವಾಗ ಸಿಸ್ಟಮ್ ಅಲ್ಲಿ ಬರೀಬೇಕು. ವಾಟ್ ವಿಲ್ ಬಿ ದ ಪ್ಯಾಟರ್ನ್ ಆಫ್ ಆನ್ಲೈನ್ ಎಕ್ಸಾಮ್? ಸರ್ ಇವಾಗ ಪ್ಯಾಟರ್ನ್ ಯಾವ ಸರ್ ಬರುತ್ತೆ, ಪ್ಯಾಟರ್ನ್ ನಮ್ಗೆ ಯಾವ ತರ ಬರುತ್ತೆ, ಏನು ನಮ್ಗೆ ಏನಾರ ಒಂದು ವ್ಯೂ ಕೊಡ್ತೀರಾ, ಎಕ್ಸಾಂಪಲ್ ವ್ಯೂ ಕೊಡ್ತೀರಾ, ಇದಾದ ನಮ್ಗೆ ಏನಾರ ಗೊತ್ತಾಗ್ಬೋದಾ ವ್ಯೂ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ವ್ಯೂ ಕೊಡ್ತೀನಿ. ನೋಡಿ ಈ ತರ ಬರುತ್ತೆ. ನಿಮ್ಗೊಂದು ಆನ್ಲೈನ್ ಟೆಸ್ಟ್ ಏನಂತ ಇದೆ, ಆನ್ಲೈನ್ ಟೆಸ್ಟ್ ಮಾಕ್ ಟೆಸ್ಟ್ ಮಾಡ್ತಾ ಇದೀನಿ, ಇಲ್ಲಿಸ್ಟ್ರೇಟ್ ಮಾಡ್ತೀನಿ. ನೋಡಿ ಯಾವ ತರ ಬರ್ಬೋದು ಅಂತ ಒಂದು ವ್ಯೂ ಕೊಡ್ತಾ ಇದೀನಿ. ಇದೇ ತರ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಒಂದು ವ್ಯೂ ಕೊಡ್ತಾ ಇದೀನಿ ನೋಡಿ. ಸೊ ಸ್ಟೂಡೆಂಟ್ಸ್ ಒಂದು ಆಪ್ ಬಂದು ಆಪ್ ಅಲ್ಲಿ ಯೂಸ್ ಮಾಡಬಹುದು, ಮತ್ತೆ ಮೊಬೈಲ್ ಡೆಸ್ಕ್ಟಾಪ್ ಅಥವಾ ಬ್ರೌಸರ್ ಅಲ್ಲಿ ಯೂಸ್ ಮಾಡಬಹುದು, ಲಾಗಿನ್ ಮಾಡಬಹುದು. ಸೊ ಇದು ವೆಬ್ ವರ್ಷನ್ ಇಲ್ಲಿ. ಸೊ ಇಲ್ಲಿ ವೆಬ್ ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಸ್ಟೋರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2.DCT 2024 ಕೋರ್ಸ್ ಇದೆ. ಕ್ಲಿಕ್ ಮಾಡಿದ್ರೆ ಇದು ಒಂದು ಇಯರ್ಲಿ ಬ್ಯಾಚ್ ಕರೆಂಟ್ಲಿ ರನ್ ಆಗ್ತಾ ಇರೋದು. ಸೊ ಇಲ್ಲಿ ಬಂದು ಕಂಟೆಂಟ್ಸ್ ಕ್ಲಿಕ್ ಮಾಡಬೇಕು. ಕಂಟೆಂಟ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಈ ತರ ಬರುತ್ತೆ, ಎಲ್ಲ ಅಪ್ಡೇಟ್ಸ್ ಇಲ್ಲಿ ಇದೆ ನಿಮ್ಗೆ ಇಲ್ಲಿ. ಓಕೆ, ಏನೇನ್ ಬೇಕೋ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಲ್ಲಿ ಇದೆ. ಸೊ ಇಲ್ಲಿ DCT ಆನ್ಲೈನ್ ಕ್ಲಾಸಸ್ ಅಲ್ಲಿ ಹೋದ್ರೆ ಸೊ ಎಲ್ಲ ಸಬ್ಜೆಕ್ಟ್ ವೈಸ್ ಇಲ್ಲಿ ಹೋಗ್ತಾ ಇರುತ್ತೆ.
ಸಬ್ಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ಯಾವಂತ ಹೋದ್ರೆ ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ SNDA ಅಥವಾ ಮ್ಯಾಥ್ಸ್ ಯಾವ್ದು ಬೇಕಾದ್ರೂ ಅಲ್ಲಿ ಟಾಪಿಕ್ ವೈಸ್ ಹೋಗುತ್ತೆ ನೋಡಿ. ಇಲ್ಲಿ ಯೂನಿಟ್ 1, ಯೂನಿಟ್ 4 ಟ್ರಿಗ್ನೋಮೆಟ್ರಿ ಇದೆಲ್ಲ ಬರ್ತಾ ಇರುತ್ತೆ. ಸೊ ನೋಡ್ಕೊಬಹುದು ನೀವು ಇಲ್ಲಿ. ಇದೇ ತರ ನಿಮಗೆ ಶಾರ್ಟ್ ಟರ್ಮ್ ಬ್ಯಾಕ್ ಬರುತ್ತೆ. ಸೊ ಇವಾಗ ನಾನು ಏನ್ ಬಂದಿರೋದು ಅಂದ್ರೆ ವೀಕ್ಲಿ ಟೆಸ್ಟ್ ಅಲ್ಲಿ ಹೋದ್ರೆ ನೋಡಿ, ಇಲ್ಲಿ ಒಂದು ಫ್ರೀ ಟೆಸ್ಟ್ ಇಟ್ಟಿದ್ದೀನಿ. ಯಾವುದು MD Academy 2023 ಫ್ರೀ ಮಾರ್ಕ್ ಟೆಸ್ಟ್ ಅಂತ. ಇದೆಲ್ಲ ತಗೊಬಹುದು. ಇದು ಲೇಟ್ ಆಗಿ ಹೇಳೋಣ ಅನ್ಕೊಂಡಿದ್ದೆ, ಬಟ್ ನಿಮ್ಗೆ ಒಂದು ಆನ್ಲೈನ್ ಎಕ್ಸಾಮ್ ಆದ್ರೆ ಆತರ ಬರುತ್ತೆ ಅಂತ ಅಟೆಂಪ್ಟ್ ಟೆಸ್ಟ್ ಅಂತ ಕೊಡಿ. ಸೊ ಓಪನ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಸೇವ್ ಮಾಡಬಹುದು ನೀವು ಇಲ್ಲಿ. ಓಕೆ, ಸೊ ಇಲ್ಲಿ ಅಕ್ಸೆಪ್ಟ್ ಆದ್ಮೇಲೆ ನೋಡಿ, ಇಲ್ಲಿ ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲಿ ಎಲ್ಲ ಇನ್ಕ್ಲೂಡ್ ಇದೆಲ್ಲ ಯಾವ್ದೋ ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ಯಾವ್ದು ಏನಿದೆ ಡೀಟೇಲ್ಸ್ ಎಲ್ಲ ಇದೆ ನಿಮ್ಗೆ ಇಲ್ಲಿ. ಸೊ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಅಟೆಂಪ್ಟ್ ಟೆಸ್ಟ್ ಅಂತ ಕೊಟ್ರೆ ಅಟೆಂಪ್ಟ್ ಆಗುತ್ತೆ. ನೋಡಿ, ನಿಮ್ ಪ್ರಾಬಲಿ ವಿಂಡೋ ನಿಮಗೆ ಈ ತರ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಪ್ರಾಬಲಿ ವಿಂಡೋ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ನೋಡಿ, ಮ್ಯಾಥ್ಸ್ ಇರುತ್ತೆ, SNDA ಇರುತ್ತೆ, IT ಸ್ಕಿಲ್ಸ್ ಇರುತ್ತೆ, PMS ಇರುತ್ತೆ, F-triple ಇರುತ್ತೆ. ಸೊ ಯಾವ್ದು ಬೇಕಾದ್ರೂ ಜಂಪ್ ಆಗ್ಬೋದು ನೀವು ಇಲ್ಲಿ. ಈ ತರ ಯಾವ ಸೆಕ್ಷನ್ ಬೇಕಾದ್ರೂ ಜಂಪ್ ಆಗ್ಬೋದು ನೀವು ಇಲ್ಲಿ. ನೋಡಿ, ಇಲ್ಲಿ ಮ್ಯಾಥ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ SNDA ಹೋಗ್ಬೇಕು. SNDA ಹೋದ್ರೆ ನಿಮ್ಗೆ ಇಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, SNDA 20 ಕ್ವಶನ್ ಇದೆ. ಅದೇ ತರ IT ಸ್ಕಿಲ್ಸ್ ಅಲ್ಲಿ ಹೋದ್ರೆ IT ಸ್ಕಿಲ್ಸ್ ಅಲ್ಲಿ 20 ಕ್ವಶನ್ ಬರುತ್ತೆ. PMS ಅಲ್ಲಿ ಹೋದ್ರೆ PMS ಅಲ್ಲಿ 20 ಕ್ವಶನ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಅದೇ ತರ ಮ್ಯಾಥ್ಸ್ ಅಲ್ಲಿ ಹೋದ್ರೆ ಮ್ಯಾಥ್ಸ್ ಅಲ್ಲಿ ಹೋದ್ರೆ 20 ಕ್ವಶನ್ ಬರುತ್ತೆ. ಸೊ ಈ ತರ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನೋಡಿ, ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ ನಿಮ್ಗೆ. ಕಾಣಿಸ್ತದೆ ಇಲ್ಲಿ ಟೈಮರ್ ಓಡ್ತಾ ಇದೆ ನಿಮ್ಗೆ ಇಲ್ಲಿ. ಓಕೆ, ನೋಡಿ 3 ಅವರ್ ಇತ್ತು, ಆಲ್ರೆಡಿ 30 ಸೆಕೆಂಡ್ಸ್ ಹೋಗಿದೆ. ಈ ಟೈಮರ್ ಓಡ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ನಿಮ್ಗೆ ಐ ಕಾಂಟ್ಯಾಕ್ಟ್ ಬಂದು ಸ್ಕ್ರೀನ್ ಮೇಲೆ ಇರುತ್ತೆ ನಿಮಗೆ. ಸೊ ನಿಮ್ ಪ್ರಾಬಲಿ ಒಂದು ಪೇಪರ್ ಕೊಡ್ಬೋದು, ಅವರು ರಫ್ ಶೀಟ್ ವರ್ಕ್ ಮಾಡೋದಕ್ಕೆ ಅವರೇ ಕೊಡ್ಬೋದು. ಯಾಕಂದ್ರೆ ಆನ್ಲೈನ್ ಟೆಸ್ಟ್ ಇರೋದ್ರಿಂದ ಪ್ರಾಬಲಿ ಕೊಡ್ಬೋದು ನಿಮ್ಗೆ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಥ್ಸ್ ಅಲ್ಲಿ ಹೋಗಿದ್ದೀನಿ. ಮ್ಯಾಥ್ಸ್ ಅಲ್ಲಿ ಯಾವ ಕ್ವಶನ್ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ 8 ಕ್ವಶನ್ ಹೋಗ್ಬೋದು, 13 ಕ್ವಶನ್ ಹೋಗ್ಬೋದು, 20 ಕ್ವಶನ್ ಹೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾವ 12 ಕ್ವಶನ್ ಮಾರ್ಕ್ ಮಾಡ್ತೀನಿ, ಇದು ಯಾವ್ದೋ ಒಂದು ಆನ್ಸರ್ ಮಾರ್ಕ್ ಮಾಡ್ತೀನಿ, ಇದನ್ನ ಆನ್ಸರ್ ಮಾಡ್ತೀನಿ. ನೋಡಿ, ಮಾರ್ಕ್ ಆಗೋಯ್ತು. ಮತ್ತೆ ಇವಾಗ 11th ಹೋಗುತ್ತೆ. ನೋಡಿ, ಮಾರ್ಕ್ ಮಾಡಿದ ತಕ್ಷಣ ಏನಾಗುತ್ತೆ, ಗ್ರೀನ್ ಅಂತ ಬರುತ್ತೆ. ಸೊ ಏನ್ ಗ್ರೀನ್ ಇಂಡಿಕೇಟ್ ಆಗ್ತಾ ಇದೆ ಅಂದ್ರೆ, ಗ್ರೀನ್ ಅಂದ್ರೆ ಅಟೆಂಪ್ಟ್ ಮಾಡಿಲ್ಲ ಅಂತ, ರೆಡ್ ಅಂದ್ರೆ ಅಟೆಂಪ್ಟ್ ಮಾಡಿಲ್ಲ ಅಂತ. ಸೊ ಈ ಒಂದು ಡಿಸ್ಪ್ಲೇ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದು ಮೊಬೈಲ್ ಅಲ್ಲೂ ಹಿಂಗೆ ಬರುತ್ತೆ, ಡೆಸ್ಕ್ಟಾಪ್ ಅಲ್ಲಿ ಹಿಂಗೆ ಬರುತ್ತೆ. ಸೊ ನಿಮಗೆ ಆನ್ಲೈನ್ ಎಕ್ಸಾಮ್ ತಗೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ನನ್ನ ಕೋಚಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇರೋ ಆಪ್ಷನ್. ಇದು ಫ್ರೀ ಆಗು ತಗೊಬಹುದು, ಎಲ್ಲಾರು ತಗೊಬಹುದು. ನಾವು ಇದನ್ನ ಸದ್ಯಕ್ಕೆ ಇವಾಗ ಎಲ್ಲಾರು ತಗೊಬಹುದು. ಶಾರ್ಟ್ ಟರ್ಮ್ ಬ್ಯಾಚ್ ಮಾಡಿದಾಗ ಇವಾಗ ಏನ್ ಇಯರ್ಲಿ ಬ್ಯಾಚ್ ಮಾಡ್ತಾ ಇದೀನಿ ಎಲ್ಲರಿಗೂ ಪ್ರೊವೈಡ್ ಮಾಡ್ತೀನಿ. ಈ ತರ ಸುಮಾರು ಟೆಸ್ಟ್ ಕೊಡ್ತೀನಿ ನಾನು ನಿಮ್ಗೆ. ಓಕೆ, ಡೈರೆಕ್ಟ್ ಆಗಿ IT ಸ್ಕಿಲ್ಸ್ ಹೋಗ್ಬೇಕಾ, IT ಸ್ಕಿಲ್ಸ್ ಹೋಗ್ಬೋದು. ಯಾವುದೇ ಕ್ವಶನ್ ಬೇಕಾದ್ರೆ ಹೋಗ್ಬೋದು, ಕ್ವಶನ್ ಬೈ ಕ್ವಶನ್ ಹೋಗ್ಬೋದು. ನೋಡಿ, ಡಾಟ್ ಮಾಡಿದಾಗ ಆ ಕ್ವಶನ್ ನೋಡಿದೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಬ್ಲಾಂಕ್ ಇಲ್ಲ. ಇವಾಗ ರೆಡ್ ಬಂತು ಅಂದ್ರೆ ಆ ಕ್ವಶನ್ ನಾನು ನೋಡಿದೀನಿ ಅಂತ. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ. ಸೊ ಫಾರ್ ಎಕ್ಸಾಂಪಲ್ 4 ಕ್ವಶನ್ ಆನ್ಸರ್ ಮಾಡ್ತೀನಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡ್ತೀನಿ. ನೋಡಿ, ಆ ಬಂದಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಗ್ರೀನ್ ಆಗೋಯ್ತು. ಇಲ್ಲಿ ಇವಾಗ 8 ಕ್ವಶನ್ ಹೋಗ್ತೀನಿ. ಇಲ್ಲೇನೋ ಆನ್ಸರ್ ಮಾಡಿಲ್ಲ, ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರೆಡ್ ಇರೋದು ಗ್ರೀನ್ ಆಗೋಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ರೆಡ್ ಇರೋದು ಗ್ರೀನ್ ಆಗೋಗುತ್ತೆ. ಸೊ ಈ ತರ ಎಲ್ಲ ಅಟೆಂಡ್ ಮಾಡಬಹುದು ನಾವು. ನೋಡಿ, ಟೈಮರ್ ಓಡ್ತಾ ಇರುತ್ತೆ ನಮ್ಗೆ ಇಲ್ಲಿ. ಓಕೆ, ಆಮೇಲೆ ಎಷ್ಟು ಆನ್ಸರ್ ಮಾಡಿದೀನಿ, ಎಷ್ಟು ನಾಟ್ ವಿಸಿಟೆಡ್, ಇವೆಲ್ಲ ಗೊತ್ತಾಗುತ್ತೆ. ನೋಡಿ, ಇಲ್ಲೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಈ ಪಾಯಿಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಸೊ ಇದೊಂದು ಓವರ್ ಆಲ್ ವ್ಯೂ ಕೊಡ್ತೀನಿ. ಮೋಸ್ಟ್ಲಿ ನಿಮಗೂ ಈ ತರ ಬರಬಹುದು. ಟೈಮರ್ ಓಡ್ತಾ ಇರುತ್ತೆ, ಕ್ವಶನ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸೆಕ್ಷನ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಒಂದು ವ್ಯೂ ಚೇಂಜ್ ಆಗ್ಬೋದು ಹೊರತು ಬೇರೆ ಏನ್ ಚೇಂಜಸ್ ಆಗೋ ಚಾನ್ಸಸ್ ಇರಲ್ಲ. ಓಕೆ, ನೋಡಿ ಇಲ್ಲಿ ಆಮೇಲೆ ಈಚ್ ಕ್ವಶನ್ ತಗೊಂಡಾಗ ನೋಡಿ, ಇಲ್ಲಿ ಆನ್ಸರ್ ಇಲ್ಲೊಂದು ಟೈಮರ್ ಓಡ್ತಾ ಇದೆ, ಸ್ಮಾಲ್ ಟೈಮರ್ ಓಡ್ತಾ ಇದೆ. ಆ ಕ್ವಶನ್ ಎಷ್ಟು ಟೈಮರ್ ತಗೊಂತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ 9 ಕ್ವಶನ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಟೈಮರ್ ಓಡ್ತಾ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ 9th ಕ್ವಶನ್ ಎಷ್ಟು ಟೈಮ್ ತಗೊಂತಾ ಇದೀನೋ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ. ಇದು ಆನ್ಲೈನ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಮ್ಯಾಥ್ಸ್ ಅಲ್ಲಿ ಮ್ಯಾಥ್ಸ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಮೇಜರ್ ಪ್ರಾಬ್ಲಮ್ ಆಗೋದು, ಯಾವ್ದೋ ಒಂದು ಕ್ವಶನ್ ತಗೊಂಡಾಗ ನೋಡಿ ಸ್ಟಾರ್ಟ್ ಆಗುತ್ತೆ, ಆ ಕ್ವಶನ್ ಎಷ್ಟು ತಗೊಂಡಿದೀನಿ ಅಂತ ನಿಮಗೆ ಈಸಿಯಾಗಿ ಇಂಡಿಕೇಟ್ ಆಗುತ್ತೆ. ನೋಡಿ, ಇಲ್ಲಿ ಈ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೇ ಕ್ವಶನ್ ಇದ್ದೀನಿ, 20th ಕ್ವಶನ್ ಇದ್ದೀನಿ. ಗೊತ್ತಾ, 20th ಕ್ವಶನ್ ಅಲ್ಲಿ ಇದ್ದೀನಿ. ನಾನು 4th ಕ್ವಶನ್ ಹೋಗಿದ್ದೀನಿ ಅಂದ್ರೆ ನೋಡಿ, ಕ್ವಶನ್ ನಂಬರ್ 4 ಬಂತು. ಯಾಕಂದ್ರೆ ಮ್ಯಾಥ್ಸ್ ಅಲ್ಲಿ 4 ಕ್ವಶನ್ ಇರುತ್ತೆ. 4th ಕ್ವಶನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ಟಾರ್ಟ್ ಆಗಿದೆ ನಿಮ್ಗೆ ಇಲ್ಲಿ. ಸ್ಟಾರ್ಟ್ ಆಗಿದ ತಕ್ಷಣ ಗೊತ್ತಾಗುತ್ತೆ ಇದು ಸಾಲ್ವ್ ಮಾಡಕ್ಕೆ ಯೂಶಲಿ ಒಂದು ಕ್ವಶನ್ಗೆ 108 ಸೆಕೆಂಡ್ ಬರುತ್ತೆ. ಆ 108 ಸೆಕೆಂಡ್ ದಾಟಿದೀರಾ ಅಂತಂದ್ರೆ ನಿಮಗೆ 1 minute 8 seconds ಬರುತ್ತೆ, 1.8 minutes ಬರುತ್ತೆ. ಓಕೆ, ಅಂದ್ರೆ 108 ಸೆಕೆಂಡ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ದಾಟಿದೀರಾ ಅಂದ್ರೆ ನೆಕ್ಸ್ಟ್ ನೀವು ಬ್ಯಾಕಪ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಇದು ಏನೇ ಇದ್ರು ಇಲ್ಲಿ ನಿಮಗೆ ಬ್ಯಾಕಪ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಟೈಮರ್ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಒಂದು ಅಲರ್ಟ್ನೆಸ್ ಇರುತ್ತೆ. ಇದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನ್ನ ಕೋರ್ಸ್ ತಗೊಂಡ್ರೆ, ಕೋಚಿಂಗ್ ಸೇರ್ಕೊಂಡ್ರೆ. ದಿಸ್ ಇಸ್ ದ ವೇ ಆಫ್ ಆನ್ಲೈನ್ ಎಕ್ಸಾಮ್ ಕಂಡಕ್ಷನ್. ಅರ್ಥ ಆಯ್ತಾ. ಸೊ ಈ ತರ ಬರುತ್ತೆ ನಿಮಗೆ. ಸೊ ಈ ತರ ನೀವು ಮಾಡಬಹುದು. ಓಕೆ, ದಿಸ್ ಇಸ್ ದ ವೇ. ಸೊ ಈ ತರ ಒಂದು ಇದೆಲ್ಲ ಆದ್ಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಸಬ್ಮಿಟೇಷನ್ ಅಂತ ಕೊಟ್ರೆ ನೋಡಿ, ಈ ತರ ಕೇಳುತ್ತೆ. ಇಲ್ಲಿ ನೋಡಿ, ಎಷ್ಟು ಕ್ವಶನ್ ಆನ್ಸರ್ ಮಾಡಿದೀರಾ, 100 ಕ್ವಶನ್ ಇದೆ, 4 ಕ್ವಶನ್ ಮಾತ್ರ ಆನ್ಸರ್ ಮಾಡಿದೀನಿ, ರಿವ್ಯೂ 0 ಇದೆ. ಸಬ್ಮಿಟೇಷನ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಮುಗಿದ ಟೆಸ್ಟ್. ನಿಮ್ಗೆ ಆನ್ಸರ್ಸ್ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ 4 ಇನ್ಕರೆಕ್ಟ್. ನೀವು ಸೊಲ್ಯೂಷನ್ಸ್ ಬೇಕಾದ್ರೆ ನೋಡಬಹುದು ಯಾವ್ದು ಕರೆಕ್ಟ್ ಆಗಿದೆ. ನೋಡಿ, ಇಲ್ಲಿ ಮಾರ್ಕ್ ಮಾಡಿರೋದು ಇದು ಸೊಲ್ಯೂಷನ್ ಇದು. ಓಕೆ, ನೋಡಿ, ಇಲ್ಲಿ ಮಾರ್ಕ್ ಮಾಡಿರೋದು ಸೆಕೆಂಡ್, ಸೊಲ್ಯೂಷನ್
ಇದು ಬರುತ್ತೆ 1/5 ಅಂದ್ಬಿಟ್ಟು. ನೆಕ್ಸ್ಟ್ ನೋಡಿ ಎಲ್ಲ ಈಚ್ ಕ್ವಶನ್ ಸೊಲ್ಯೂಷನ್ಸ್ ನೋಡಬಹುದು ನಾವು ಇಲ್ಲಿ. ನೋಡಿ ಇಲ್ಲಿ ಇದು ಅಟೆಂಡ್ ಮಾಡಿದೀನಿ, ನೋಡಿ ಇದು ನಾನು ಮಾರ್ಕ್ ಮಾಡಿರೋದು ಇದು, ಬಟ್ ಆನ್ಸರ್ ಬಂದು ಇದು ಗ್ರೀನ್ ಆಗಿರೋದು, ರೆಡ್ ಅಂದ್ರೆ ನಾನು ಮಾರ್ಕ್ ಮಾಡಿರೋದು, ಗ್ರೀನ್ ಅಂದ್ರೆ ಕ್ವಶನ್ ಅದು. ಸೊ ಎಲ್ಲಾ ಕ್ವಶನ್ ಸೊಲ್ಯೂಷನ್ಸ್ ನೋಡಬಹುದು. ಅಂದ್ರೆ ನೀವು ಏನ್ ಟೆಸ್ಟ್ ತಗೊಂತೀರಾ ಪ್ರತಿಯೊಂದು ಕ್ವಶನ್ ಸೊಲ್ಯೂಷನ್ ತರ ಇಂಡಿಕೇಟ್ ಆಗ್ತಾ ಇರುತ್ತೆ. 12th ಕ್ವಶನ್ ನೋಡಿದೀನಿ, 12th ಕ್ವಶನ್ ಆನ್ಸರ್ ಮಾಡಿದೀನಿ. ಸೊ ಇದು ನಾನು ಆನ್ಸರ್ ಮಾಡಿರೋದು, ಬಟ್ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್. ಸೊ ನಮ್ಗೆ ಗೊತ್ತಾಗುತ್ತೆ ರೈಟ್ ಸ್ಕಿಲ್ಸ್. ನೋಡಿ 8th ಕ್ವಶನ್ ಆನ್ಸರ್ ಮಾಡಿದೀನಿ, ನಾನು ಪಾಯಿಂಟ್ ಔಟ್ ಮಾಡಿರೋದು ಇದು, ಬಟ್ ಕರೆಕ್ಟ್ ಆನ್ಸರ್ ಇದು. ಸೊ ಈ ತರ ಎಲ್ಲ ನೋಡಬಹುದು. ಇಲ್ಲಿ ವ್ಯೂ ಸಮರಿ ಅಂತ ಕೊಟ್ಟಾಗ ಓವರ್ ಆಲ್ ಬರುತ್ತೆ. ಓಕೆ, ಸೊ ಸೆಕ್ಷನ್ ವೈಸ್ ಸಮರಿ ಅಂತಂದ್ರೆ ಎಷ್ಟು ಮಾಡಿದ್ರೆ ಅದು ಗೊತ್ತಾಗುತ್ತೆ. ನೋಡಿ ಸೆಕ್ಷನ್ ವೈಸ್ ಅಲ್ಲಿ ನೋಡಿ ಆ ತರ ಮ್ಯಾಥ್ಸ್ ಅಲ್ಲಿ 0 ಕರೆಕ್ಟ್, SND ಅಲ್ಲಿ ಎಲ್ಲರೂ ಅಟೆಂಡೇ ಮಾಡಿಲ್ಲ, IT ಸ್ಕಿಲ್ಸ್ ಅಲ್ಲಿ 2 ಅಟೆಂಡ್ ಮಾಡಿದೀನಿ, ಯಾವುದು ಕರೆಕ್ಟ್ ಇಲ್ಲ, F-triple ಅಲ್ಲಿ ಅಟೆಂಡೇ ಮಾಡಿಲ್ಲ, PMS ಅಲ್ಲಿ ಅದು ಅಟೆಂಡ್ ಮಾಡಿಲ್ಲ. ಸೊ ಅಟೆಂಡ್ ಮಾಡಿರೋದು ಮ್ಯಾಥ್ಸ್ ಅಲ್ಲಿ ಮತ್ತೆ SND ಅಲ್ಲಿ. ಪ್ರಾಬಬಲ್ ಈ ತರ ಸ್ಟಾಟಿಸ್ಟಿಕ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಒನ್ ಥಿಂಗ್ ಯು ಶುಡ್ ನೋಟ್ ಡೌನ್. ಸೊ ಒಂದು ಓವರ್ ಆಲ್ ವ್ಯೂ ಗೊತ್ತಾಯ್ತಾ ಎಕ್ಸಾಕ್ಟ್ಲಿ ಏನ್ ಬರುತ್ತೆ ಎಲ್ಲ ಅಂತ. ಸೊ ಒಂದು ಓವರ್ ಆಲ್ ವ್ಯೂ ಕೊಟ್ಟಿದ್ದೀನಿ ಎಕ್ಸಾಕ್ಟ್ಲಿ ಏನ್ ಬರುತ್ತೆ ಅಂತ. ಸೊ ಇಂಟ್ರೆಸ್ಟ್ ಇರೋರು ಹೇಳದ್ನಲ್ಲ, ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ಪ್ರೀ ಬುಕಿಂಗ್ ಆಫರ್ ನಡೀತಾ ಇದೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಾ April 5th ಇಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಇವಾಗ ಏನ್ ಇಯರ್ಲಿ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಅದು ಕಂಟಿನ್ಯೂ ಆಗುತ್ತೆ. ಸೊ ಇವಾಗಲೂ ಇಯರ್ಲಿ ಬ್ಯಾಚ್ಗೂ ಜಾಯ್ನ್ ಆಗ್ಬೋದು. ಸರ್ ಕಂಟೆಂಟ್ಸ್ ಬೇಕು ಅಂದ್ರೆ ಅದಕ್ಕೂ ಜಾಯ್ನ್ ಆಗ್ಬೋದು, ಶಾರ್ಟ್ ಟರ್ಮ್ ಬ್ಯಾಚ್ಗೂ ಜಾಯ್ನ್ ಆಗ್ಬೋದು. ಸೊ ಏನ್ ಪ್ರೈಸಿಂಗ್ ಇದೆ ನನಗೆ ಪಿಂಗ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ 100 ಸ್ಟೂಡೆಂಟ್ಸ್ ಮಾತ್ರ ಆಫರ್ ಇರೋದು, ಆಮೇಲೆ ನಾನು ಕೊಡಲ್ಲ. ಓಕೆ, ಸೊ ಆಮೇಲೆ ಏನ್ ಪ್ರೈಸಿಂಗ್ ಇದೆ ಅದೇ ಕೊಡ್ಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಬೇಗ ಪಿಂಗ್ ಮಾಡಿ. ಸೊ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗ್ರೂಪ್ ಜಾಯ್ನ್ ಆಗೋದು ಮರಿಬೇಡಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಪರ್ಸನಲ್ ಗೈಡೆನ್ಸ್ ಇದೆ, ಇಂಟ್ರೆಸ್ಟ್ ಇರೋರು ಪಿಂಗ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.